ಶುಗರ್ ಫ್ಯಾಕ್ಟರೀಸ್ ಇರೋದೆಲ್ಲ ರಾಜಕಾರಣಿಗಳದೇನಾ? ಆಲ್ಮೋಸ್ಟ್ ಜಾರಕಿಹೊಳಿ ಫ್ಯಾಮಿಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡರಲ್ಲೂ ಇದ್ದಾರೆ. ನಿರಾಣಿ ಫ್ಯಾಮಿಲಿ ಬಿಜೆಪಿ ಇದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಬೇಕು ಅಂತ ಬೆಳಗಾವಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ, ಅದಕ್ಕೆ ಬಿಜೆಪಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಪಕ್ಷದ ನಾಯಕರುಗಳದೇ ಅರ್ಧ ಫ್ಯಾಕ್ಟರಿಗಳು ಇದಾವೆ. ರೋಡಿಗೆ ಬಂದು ಕೂರೋ ಬದಲು ಅವ್ರಗಳನ್ನ ಕರೆಸಿ ಮಾತಾಡ್ಸಿದ್ರೆ ಎಷ್ಟೋ ಸಮಸ್ಯೆಗೆ ಪರಿಹಾರ ಸಿಗೋದೇನೋ. ಶುಗರ್ ಫ್ಯಾಕ್ಟರೀಸ್ ಇರೋದೆಲ್ಲ ರಾಜಕಾರಣಿಗಳದೇನಾ? ಆಲ್ಮೋಸ್ಟ್ ಜಾರಕಿಹೊಳಿ ಫ್ಯಾಮಿಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡರಲ್ಲೂ ಇದ್ದಾರೆ. ನಿರಾಣಿ ಫ್ಯಾಮಿಲಿ ಬಿಜೆಪಿ ಇದ್ದಾರೆ. ಯತ್ನಾಳ್ ಫ್ಯಾಮಿಲಿ ಬಿಜೆಪಿ ಹಿಂದೂ ಫೈರ್ ಬ್ರ್ಯಾಂಡ್. ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್. ಹೆಬ್ಬಾಳ್ಕರ್ ಫ್ಯಾಮಿಲಿ ಅವರು ಕಾಂಗ್ರೆಸ್. ರಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಕಾಂಗ್ರೆಸ್. ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್. ಶಿವಾನಂದ ಪಾಟೀಲ್ ಅವರು, ಪ್ರಭಾಕರ್ ಕೋರೆ ಅವರು, ಎಚ್.ಎಸ್. ಶಿವಶಂಕರ್ ಅವರು ಜೆಡಿಎಸ್. ಹೀಗೆ ಹೇಳ್ತಾ ಇದ್ರೆ ವಿಧಾನಸೌಧದಲ್ಲಿ ಅರ್ಧ ಅಟೆಂಡೆನ್ಸ್ ಆಗ್ದಂಗಾಗುತ್ತೆ. ಹಾಗಾದ್ರೆ ಈ ರಾಜಕೀಯದವರೆಲ್ಲರೂ ಒಂದೇನೆ. ಜನ ಯಾಕೆ ಸಾಮಾನ್ಯನ ಆರಿಸಲ್ಲ? ನಮ್ ಕಷ್ಟ ಗೊತ್ತಿರೋರ್ನ, ತಮ್ಮ ಕೈಗೆ ಸಿಗೋಂತವ್ರನ್ನ. ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಮರ್ತೇ ಹೋಗುತ್ತೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಬಿಟ್ಟು ಇವಿಎಂ ಮಿಷನ್ ಅಲ್ಲಿ ಬೇರೆ ಯಾರು ಕಾಣೋದೇ ಇಲ್ಲ. ಮತ್ತೆ ಅವ್ರಿಗೆ ವೋಟ್ ಹಾಕ್ತಿವಿ, ಮತ್ತೆ ಇದೇ ರೀತಿ ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರು ಬಂದ್ ಕಣ್ಣೀರು ತರ ನಾಟಕ ಮಾಡ್ತಾರೆ, ಮತ್ತೆ ನಾವು ಜೈ ಜೈ ಅಂತೀವಿ.